Hello students, today let us discuss about a new chapter that is redox reaction. Very interesting, very easiest chapter in your first PUC syllabus. Bada easy ಇದೆ, right? So, but ಏನಂದ್ರೆ ಅರ್ಥ ಮಾಡ್ಕೋಬೇಕಷ್ಟೆ, right? ಅರ್ಥ ಮಾಡ್ಕೊಂಡ್ರೆ it is very simple, very easy, right? ಇಲ್ಲಿ ನೆನ್ಪಿಟ್ಕೊಳ್ಳೋದಕ್ಕಿಂತ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. Okay, so redox reactions. What is meant by redox reaction? ನೋಡಿ ಇಲ್ಲಿ redox ಅಂತ ಇದೆ. Re is nothing but reduction, right? Red is nothing but reduction. Ox is nothing but oxidation. So ಅಂದ್ರೆ reduction, oxidation ಎರಡನ್ನ ಕಂಬೈನ್ ಮಾಡಿ redox reaction ಅಂತೇಳಿ ನಾವು ಕರಿತೀವಿ, right? Both reduction as well as oxidation takes place simultaneously. That is called redox reaction. ಅದನ್ನ ನಾವು redox reaction ಅಂತ ಹೇಳಿ ಕರಿತೀವಿ. So ನೋಡೋಣ. So before going to actual definition, already ನಾನು actual definition ಹೇಳ್ಬಿಟ್ಟಿದ್ದೀನಿ. Both oxidation and reduction takes place simultaneously. That is called redox reaction ಅಂತ. ಸೊ ಇದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈಗ ಏನು, ವಾಟ್ ಈಸ್ ಮೀನ್ ಬೈ ಆಕ್ಸಿಡೇಷನ್, ವಾಟ್ ಈಸ್ ಮೀನ್ ಬೈ ರಿಡಕ್ಷನ್? ನೋಡಿ, ಕ್ಲಾಸಿಕಲ್ ಐಡಿಯಾ ಆಫ್ ರಿಡಾಕ್ಸ್ ರಿಯಾಕ್ಷನ್. ಸೊ ರಿಡಾಕ್ಸ್ ರಿಯಾಕ್ಷನ್ ನಮಗೆ ಐಡಿಯಾ ಬರಬೇಕಂದ್ರೆ ಫಸ್ಟ್ ವಿ ಮಸ್ಟ್ ನೋ ವಾಟ್ ಈಸ್ ಮೀನ್ ಬೈ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದ್ರೆ ಏನು? ಈಗ ನಾವೆಲ್ಲನೂ ಆಕ್ಸಿಡೇಷನ್ ರಿಯಾಕ್ಷನ್ಸ್, ರಿಡಕ್ಷನ್ ರಿಯಾಕ್ಷನ್ಸ್ ಅಂತ ಕೇಳಿರ್ತೀವಿ. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೆ ಏನು? ದೇರ್ ಆರ್ ಸೋ ಮೆನಿ ಡಿಫರೆಂಟ್ ಡೆಫಿನೇಷನ್ಸ್ ಫಾರ್ ಆಕ್ಸಿಡೇಷನ್. ಬೇರೆ ಬೇರೆ ಡೆಫಿನೇಷನ್ಸ್ ಇದೆ ಆಕ್ಸಿಡೇಷನ್ ಗೆ. ನೋಡಿ, ಫಸ್ಟ್ ಡೆಫಿನೇಷನ್ ಈಸ್ ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಕ್ಸಿಡೇಷನ್. ನಾವು ಆಕ್ಸಿಜನ್ ಅನ್ನ ಯಾವುದೇ ಒಂದು ಎಲಿಮೆಂಟಿಗೋ, ಮೆಟಲ್ಗೋ, ಕಾಂಪೌಂಡಿಗೋ ಆಡ್ ಮಾಡಿದ್ರೆ ಅದಕ್ಕೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಡಿಷನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಎಕ್ಸಾಂಪಲ್ ನೋಡ್ರಿ, Mg ಪ್ಲಸ್ O2 gives rise to MgO, right? So ಬ್ಯಾಲೆನ್ಸ್ ಮಾಡೋದಾದ್ರೆ ಇಲ್ಲಿ O2 ಇದೆ, ಇಲ್ಲಿ O1 ಇದೆ, 2 ಹಾಕ್ತೀನಿ, Mg2 ಆಗುತ್ತೆ, Mg2 ಆಗುತ್ತೆ. So this is oxidation reaction. ಯಾಕೆ ಇದನ್ನ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ? ನೋಡಿ, ಅಡಿಷನ್ ಆಫ್ ಆಕ್ಸಿಜನ್. ಆಕ್ಸಿಜನ್ ಏನಾಗ್ತಾ ಇದೆ? ಮೆಗ್ನೀಷಿಯಂಗೆ ಆಡ್ ಆಗ್ತಾ ಇದೆ. ಆಕ್ಸಿಜನ್ ಈಸ್ ಆಡೆಡ್ ಟು ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮೇಶನ್ ಆಯ್ತು. That's why this reaction is called oxidation reaction. Addition of oxygen ಆಗ್ತಿರೋದ್ರಿಂದ ಈ ಒಂದು ರಿಯಾಕ್ಷನ್ ಗೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ರೈಟ್? ನೆಕ್ಸ್ಟ್ ನೋಡ್ರಿ, ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಬರೀ ಆಕ್ಸಿಜನ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಒಂದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಡ್ ಆದ್ರೂ ಅದಕ್ಕೂ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಇಸ್ ನಥಿಂಗ್ ಬಟ್ group 17 elements, that is halogens. Halogens ಅಂದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಈ ಹ್ಯಾಲೋಜನ್ಸ್ ಏನಿದೆ, ಈ ಹ್ಯಾಲೋಜನ್ಸ್ ಏನಾದ್ರೂ ಬೇರೆ ಒಂದು ಎಲಿಮೆಂಟ್ ಗೆ ಆಡ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, Mg ಪ್ಲಸ್ F2. ನೋಡಿ, ಫ್ಲೋರಿನ್ ಈಸ್ ಹೈ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ಅವರ್ ಪೀರಿಯಾಡಿಕ್ ಟೇಬಲ್. ಸೊ ಹಾಗಾಗಿ ನಾನು ಫ್ಲೋರಿನ್ ಅನ್ನ ತಗೊಂಡಿದ್ದೀನಿ. Mg ಪ್ಲಸ್ F2, MgF2. ಸೊ ದಿಸ್ ಈಸ್ ಆಲ್ಸೋ ಆಕ್ಸಿಡೇಷನ್ ರಿಯಾಕ್ಷನ್. ಯಾಕೆ ಅಂದ್ರೆ ಇಲ್ಲಿ ನಾವು ಫ್ಲೋರಿನ್ ಅನ್ನ ಮೆಗ್ನೀಷಿಯಂ ಗೆ ಆಡ್ ಮಾಡಿದೀವಿ. ಸೊ ಹಾಗಾಗಿ ಇಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಆ ಒಂದು ರಿಯಾಕ್ಷನ್ ಗೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳಿ ನಾವು ಕರಿಬಹುದು. ನೆಕ್ಸ್ಟ್ ಇನ್ನೊಂದು, ರಿಮೂವಲ್ ಆಫ್ ಹೈಡ್ರೋಜನ್. Removal of hydrogen is also called oxidation reaction. ನೋಡ್ರಿ, ಆಕ್ಸಿಜನ್ ಆಡ್ ಮಾಡಿದ್ರೆ ಆಕ್ಸಿಡೇಷನ್. ರಿಮೂವಲ್ ಆಫ್ ಹೈಡ್ರೋಜನ್, ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಅವಾಗ್ಲೂ ಕೂಡ ನಾವು ಅದನ್ನ ಏನಂತ ಕರಿತೀವಿ? ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ರೈಟ್? ಸೊ ಎಕ್ಸಾಂಪಲ್ ನಾನು ಇಲ್ಲಿ ಬರೀತೀನಿ, ರಿಮೂವಲ್ ಆಫ್ ಹೈಡ್ರೋಜನ್ ಗೆ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನಾನು. ನೋಡಿ, H2S ಹೈಡ್ರೋಜನ್ ಸಲ್ಫೈಡ್ ಪ್ಲಸ್ O2 gives rise to H2O plus S. O2 ಇದೆ, ಇಲ್ಲಿ O ಒಂದೇ ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು 2 ಹಾಕ್ತೀನಿ. 2 2s 4 ಆಯ್ತು ಹೈಡ್ರೋಜನ್.
ಇಲ್ಲಿ 2 ಹಾಕ್ತೀನಿ, ಹೈಡ್ರೋಜನ್ 4 ಸಲ್ಫರ್ 2 ಆಯ್ತು, ಇಲ್ಲಿ 2 ಹಾಕ್ತೀನಿ. ಸ್ವಲ್ಪ ಅಬ್ಸರ್ವ್ ಮಾಡಿ, ಸಲ್ಫರ್ ಇಂದ ನಾನೇನ್ ಮಾಡಿದೀನಿ, ಹೈಡ್ರೋಜನ್ ರಿಮೂವ್ ಮಾಡಿದೀನಿ. ರಿಮೂವಲ್ ಆಫ್ ಹೈಡ್ರೋಜನ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗಿದೆ, ಆಕ್ಸಿಡೇಷನ್ ಆಗಿದೆ. ರೈಟ್, ಆಕ್ಸಿಡೇಷನ್ ಆಗಿದೆ. ರೈಟ್, ಸಲ್ಫರ್ H2S ಜೊತೆಗೆ ಇತ್ತು, ಹೈಡ್ರೋಜನ್ ರಿಮೂವ್ ಮಾಡಿದೀನಿ. ಸೊ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಆಕ್ಸಿಡೇಷನ್. ದಿಸ್ ಇಸ್ ಆಕ್ಸಿಡೇಷನ್ ರಿಯಾಕ್ಷನ್. ಇದನ್ನ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡೋಣ ಲಾಸ್ಟ್ ಡೆಫಿನೇಷನ್, ದಟ್ ಈಸ್ ರಿಮೂವಲ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಯಾವುದೇ ಒಂದು ಕಾಂಪೌಂಡ್ ಇಂದ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅಂದ್ರೆ ಯೂಶುವಲಿ ಮೆಟಲ್ಸ್ ಆಗಿರುತ್ತೆ. ರೈಟ್, ಐದರ್ ಇಟ್ ಮೇ ಬಿ ಆಲ್ಕಲಿ ಮೆಟಲ್ಸ್ ಆರ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಆರ್ ಡಿ ಬ್ಲಾಕ್ ಮೆಟಲ್ಸ್. Right, so removal of electropositive element is also called oxidation reaction. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು. ನೋಡ್ರಿ, K4 FeCN 6 times plus H2O2 hydrogen peroxide gives rise to K3 FeCN 6 times plus KOH. Right, ನೋಡ್ರಿ ಇಲ್ಲಿ ಪೊಟ್ಯಾಷಿಯಂ 4 ಇದೆ, ಪೊಟ್ಯಾಷಿಯಂ 3 ಇದೆ. ಒಂದು ಪೊಟ್ಯಾಷಿಯಂ ಎಲ್ಲಿ ಹೋಯ್ತು, ಒಂದು ಪೊಟ್ಯಾಷಿಯಂ ಏನಾಗಿದೆ, ಆಕ್ಸಿಡೇಷನ್ ಆಗುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆ KOH ಫಾರ್ಮೇಶನ್ ಮಾಡಿದೆ. ನೋಡಿ ಇಲ್ಲಿ H2O2 ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, 2 ಅಂತ ಹಾಕ್ಬಿಡ್ತೀನಿ. ರೈಟ್, ಸೊ ಅಂದ್ರೆ ಹೈಡ್ರೋಜನ್ 2 ಆಯ್ತು, ಆಕ್ಸಿಜನ್ 2 ಆಯ್ತು, ಪೊಟ್ಯಾಷಿಯಂ 2 ಪ್ಲಸ್ 3 5 ಆಯ್ತು, ಹೌದಲ್ವಾ? ಸೊ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಪೊಟ್ಯಾಷಿಯಂ 4 ಇದೆ, ನಾನು ಇಲ್ಲಿ 2 ಹಾಕ್ತೀನಿ, 8 ಆಗುತ್ತೆ. ಇಲ್ಲಿನೂ ಕೂಡ ನಾನು 2 ಹಾಕ್ತೀನಿ, 3 2 6 plus 2 8. ಎಸ್, ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್. ಸೊ ಇಲ್ಲಿ ನೋಡ್ರಿ, ದಿಸ್ ಈಸ್ ಆಲ್ಸೋ ಆಕ್ಸಿಡೇಷನ್ ರಿಯಾಕ್ಷನ್. ಇದು ರಿಮೂವಲ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಗೆ ಇದು ಒಂದು ಎಕ್ಸಾಂಪಲ್ ಆಗುತ್ತೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಡಿಫರೆಂಟ್ ಡೆಫಿನೇಷನ್ಸ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್ಸ್. ಬೇರೆ ಬೇರೆ ಡೆಫಿನೇಷನ್ ಆಕ್ಸಿಡೇಷನ್ ಗೆ ನೋಡ್ರಿ, ಮತ್ತೊಂದ್ಸತಿ ಹೇಳ್ತಿದ್ದೀನಿ. ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಆಲ್ಸೋ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಅಡಿಷನ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. Removal of hydrogen is called oxidation reaction. Removal of electropositive element, that is called oxidation reaction. Next, reduction. Oxidation opposite word ಅಂದ್ರೆ reduction. ಈಗ ನಾನು ಆಕ್ಸಿಡೇಷನ್ ಗೆ ಏನೇನು ಡೆಫಿನೇಷನ್ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಇದೆ. ಈಗ ನೋಡೋಣ ರಿಡಕ್ಷನ್. ನೋಡಿ, ಫಸ್ಟ್ ಡೆಫಿನೇಷನ್ ರಿಮೂವಲ್ ಆಫ್ ಆಕ್ಸಿಜನ್. ನೋಡ್ರಿ, ಆಕ್ಸಿಡೇಷನ್ ಅಲ್ಲಿ ನಾನು ಅಡಿಷನ್ ಆಫ್ ಆಕ್ಸಿಜನ್ ಅಂತ ಕೊಟ್ಟಿದ್ದೆ, ಇಲ್ಲಿ ರಿಮೂವಲ್ ಆಫ್ ಆಕ್ಸಿಜನ್ ಅಂತ ಇದೆ. ಅಂದ್ರೆ ಆಕ್ಸಿಜನ್ ಅನ್ನ ನಾವು ರಿಮೂವ್ ಮಾಡ್ತಕ್ಕಂಥ ಪ್ರೋಸೆಸ್ ನಾವು ಏನಂತ ಕರಿತೀವಿ, ರಿಡಕ್ಷನ್ ಅಂತೇಳಿ ಕರಿತೀವಿ. ನೋಡೋಣ ಒಂದು ಎಕ್ಸಾಂಪಲ್. HgO ಮರ್ಕ್ಯೂರಿಕ್ ಆಕ್ಸೈಡ್ ಅಂತ ಕರಿತೀವಿ. Hg is nothing but mercury. HgO is mercuric oxide. ಈ ಮರ್ಕ್ಯೂರಿಕ್ ಆಕ್ಸೈಡ್ ಅನ್ನ ಸಿಂಪ್ಲಿ ಇಫ್ ವಿ ಹೀಟ್ ಇಟ್, ಇಟ್ ಬಿಕಮ್ಸ್ Hg ಪ್ಲಸ್ O2. O2 ಇದೆ, ಇಲ್ಲಿ 2 ಹಾಕ್ತೀನಿ, ಇಲ್ಲಿ 2 ಹಾಕ್ತೀನಿ. ಈಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್. ನೋಡ್ರಿ, ನೀವು ಎಲ್ಲೆಲ್ಲಿ ಈಕ್ವೇಶನ್ ಬರೀಬೇಕು ಅಲ್ಲೆಲ್ಲ ನಾವು ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರೀಬೇಕು. ಐದರ್ ಇಟ್ ಮೇ ಬಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪಿ ಬ್ಲಾಕ್ ಎಲಿಮೆಂಟ್ಸ್. ನಿಮಗೆ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಸೋ ಮೆನಿ ಕೆಮಿಕಲ್ ಈಕ್ವೇಶನ್ಸ್ ಬರುತ್ತೆ. ದೇ ಯು ಶುಡ್ ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್, ದೆನ್ ಓನ್ಲಿ ಯು ವಿಲ್ ಗೆಟ್ ಕಂಪ್ಲೀಟ್ ಮಾರ್ಕ್ಸ್. ಸೊ ಇಲ್ಲಿ ಕೂಡ ನಿಮಗೆ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಆಕ್ಸಿಡೇಷನ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕೇಳಬಹುದು. ಸೊ ಅಲ್ಲಿ ಕೂಡ ನೀವು ಬ್ಯಾಲೆನ್ಸ್ಡ್ ಈಕ್ವೇಶನ್ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, HgO ಇಂದ ಆಕ್ಸಿಜನ್ ಏನಾಗಿದೆ, ರಿಮೂವ್ ಆಗಿದೆ. ಸೊ ಅದಕ್ಕೆ ನಾವು ರಿಮೂವಲ್ ಆಫ್ ಆಕ್ಸಿಜನ್, ದಟ್ ಈಸ್ ಕಾಲ್ಡ್ ರಿಡಕ್ಷನ್. ಆಕ್ಸಿಜನ್ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಗೆ ರಿಡಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ರಿಮೂವ್ ಮಾಡಿದ್ರು ಕೂಡ ನಾವು ಅದನ್ನ ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಬರೀತೀನಿ. FeCl3 ಪ್ಲಸ್ HCl. ನೋಡಿ, FeCl3
HCl ಟ್ರೀಟ್ ಮಾಡ್ತಿದ್ದೀನಿ. ಸಾರಿ, HCl ಬೇಡ, ಒಂದೇ ಸೆಕೆಂಡ್. H2 ಟ್ರೀಟ್ ಮಾಡೋಣ. H2 ಹೈಡ್ರೋಜನ್ ಟ್ರೀಟ್ ಮಾಡಿದಾಗ FeCl2 ಪ್ಲಸ್ HCl, ರೈಟ್. ಬ್ಯಾಲೆನ್ಸ್ ಮಾಡಬೇಕು. ಹೈಡ್ರೋಜನ್ 2 ಇದೆ, ಹೈಡ್ರೋಜನ್ 2. ಕ್ಲೋರಿನ್ ನೋಡ್ರಿ, 2 ಪ್ಲಸ್ 2 4 ಆಯ್ತು. ಇಲ್ಲಿ 3 ಇದೆ, ಇಲ್ಲಿ 2 ಹಾಕ್ತೀನಿ, 6 ಆಗುತ್ತೆ. ಇಲ್ಲಿ 2 ಹಾಕ್ತೀನಿ. ಸೊ ಅವಾಗ ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಇಲ್ಲಿ ಕ್ಲೋರಿನ್ ಏನಾಗ್ತಾ ಇದೆ, ರಿಮೂವ್ ಆಗ್ತಾ ಇದೆ. 5ರಿಂದ ಕ್ಲೋರಿನ್ ರಿಮೂವ್ ಆಗ್ತಾ ಇದೆ. ಇದಕ್ಕೂ ಕೂಡ ನಾವೇನಂತ ಕರಿತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಕರಿತೀವಿ. ರಿಮೂವಲ್ ಆಫ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಕ್ಲೋರಿನ್ ಈಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಅದು ರಿಮೂವ್ ಆಗಿದೆ. ದಟ್ಸ್ ವೈ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ರಿಡಕ್ಷನ್ ರಿಯಾಕ್ಷನ್. ನೆಕ್ಸ್ಟ್, ಅಡಿಷನ್ ಆಫ್ ಹೈಡ್ರೋಜನ್ ಅನ್ನ ಆಡ್ ಮಾಡೋದು, ರೈಟ್. ಸಪೋಸ್ ಈಗ ನೀವು ಹೈಡ್ರೋಕಾರ್ಬನ್ಸ್ ಅಲ್ಲಿ ಓದಿರ್ತೀರ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈಥೀನ್ ಇದೆ, ಈಥೀನ್. ಇಟ್ ಈಸ್ ಟ್ರೀಟೆಡ್ ವಿತ್ H2. ಹೈಡ್ರೋಜನ್ ಜೊತೆಗೆ ನಾವು ಟ್ರೀಟ್ ಮಾಡ್ತೀವಿ. ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆಸ್ catalyst, ನಿಕ್ಕಲ್ ಆರ್ ಪ್ಲಾಟಿನಮ್ ಆಸ್ catalyst, ಅಡಿಷನ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್. ಅಂದ್ರೆ ಈಥೀನ್ ಇರೋದು ಏನಾಗ್ತಾ ಇದೆ, ಈಥೇನ್ ಆಗ್ತಾ ಇದೆ. ಅಂದ್ರೆ CH3 ಬಾಂಡ್ CH3. ಅಂದ್ರೆ 2 ಹೈಡ್ರೋಜನ್ ಇದೆ. ಒಂದು ಹೈಡ್ರೋಜನ್ ಈ ಕಾರ್ಬನ್ಗೆ ಆಡ್ ಆಗುತ್ತೆ, ಇನ್ನೊಂದು ಹೈಡ್ರೋಜನ್ ಈ ಕಾರ್ಬನ್ಗೆ ಆಡ್ ಆಗುತ್ತೆ. CH3 ಬಾಂಡ್ CH3. So this reaction is called reduction reaction because addition of hydrogen takes place. ಹೈಡ್ರೋಜನ್ ಈ ಒಂದು ಈಕ್ವೇಶನ್ ಅಲ್ಲಿ ಆಡ್ ಆಗಿದೆ, ಹಾಗಾಗಿ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತೀವಿ. ನೆಕ್ಸ್ಟ್, ಲಾಸ್ಟ್ ಡೆಫಿನೇಷನ್ ಆಫ್ ರಿಡಕ್ಷನ್, ಅಡಿಷನ್ ಆಫ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಅನ್ನ ಆಡ್ ಮಾಡೋದು ಕೂಡ ನಾವೇನಂತ ಕರಿತೀವಿ, ರಿಡಕ್ಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ನೋಡೋಣ, Hg ಪ್ಲಸ್ HgCl2 ಪ್ಲಸ್ SnCl2 gives rise to Hg2Cl2 plus SnCl4, right? ನೋಡ್ರಿ, ಇಲ್ಲಿ HgCl2 ಇದೆ, SnCl2 ಇದೆ. ಇಲ್ಲಿ ಇದೇನ್ ಮಾಡ್ತಾ ಇದೆ, ಕ್ಲೋರಿನ್ ಅನ್ನು ಎಕ್ಸೆಸ್ ಆಗಿ ಗೇನ್ ಮಾಡಿಕೊಂಡು SnCl4 ಆಗ್ತಾ ಇದೆ. ಸೊ ವಿಚ್ ಮೀನ್ಸ್ ಮರ್ಕ್ಯುರಿ ಅದರ ಒಂದು ಕೆಪಾಸಿಟಿ ಏನಾಗ್ತದೆ, ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನೋಡಿ, Hg2Cl2 ಆಗಿದೆ. ಇಲ್ಲಿ 2 ಇರೋದ್ರಿಂದ ಇಲ್ಲಿ 2 ಹಾಕೋಣ. Hg2 ಆಯ್ತು, Cl2, ಕ್ಲೋರಿನ್ 4 ಪ್ಲಸ್ 2 6 ಆಯ್ತು. ಇಲ್ಲಿ 2 ಪ್ಲಸ್ 4 6 ಆಯ್ತು. ಸೊ ದಿಸ್ ಈಸ್ ಎಕ್ಸಾಂಪಲ್ ಫಾರ್ ಅಡಿಷನ್ ಆಫ್ electropositive element. So this is all about different definitions of reduction reaction. So redox reaction ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆಕ್ಸಿಡೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ, ರಿಡಕ್ಷನ್ ರಿಯಾಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ನೆಕ್ಸ್ಟ್ ರಿಡಾಕ್ಸ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಸೊ ಅಂದ್ರೆ ಇಲ್ಲಿ ರಿಡಾಕ್ಸ್ ರಿಯಾಕ್ಷನ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಸೊ ನೋಡ್ರಿ, ಇಲ್ಲಿ ಎಲೆಕ್ಟ್ರಾನ್ಸ್ ನ ಕನ್ಸಿಡರ್ ಮಾಡಿದಾಗ again we have some definitions of oxidation as well as some definitions for reduction, right? ನೋಡೋಣ, what is meant by oxidation in terms of electrons. What is meant by oxidation in terms of electrons ಅಂತಿದ್ದೀನಿ ನಾವು. ಸೊ ಅವಾಗ ನಮಗೆ ಬರೋ ಡೆಫಿನೇಷನ್, loss of electrons by any species is called oxidation. Loss of electrons ಅಥವಾ ಒಂದೇ ಎಲೆಕ್ಟ್ರಾನ್, ಲಾಸ್ ಆಫ್ ಎನ್ ಎಲೆಕ್ಟ್ರಾನ್ ಆರ್ ಎಲೆಕ್ಟ್ರಾನ್ಸ್ ಬೈ ಎನಿ ಆಫ್ ದ ಸ್ಪೀಶೀಸ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್. ಎಲೆಕ್ಟ್ರಾನ್ ಲಾಸ್ ಆಯ್ತು ಅಂದ್ರೆ ಅದಕ್ಕೆ ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ, ರೈಟ್? ರಿಡಕ್ಷನ್ ಮೀನ್ಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಬೈ ಎನಿ ಸ್ಪೀಶೀಸ್, ರೈಟ್? ಸೊ ಯಾವಾಗ ಒಂದು ಸ್ಪೀಶೀಸ್ ಎಲೆಕ್ಟ್ರಾನ್ ನ ಗೇನ್ ಮಾಡುತ್ತೆ, ದೆನ್ ಇಟ್ ಈಸ್ ಕಾಲ್ಡ್ ರಿಡಕ್ಷನ್ ರಿಯಾಕ್ಷನ್. ಅದು ಇಟ್ ಅಂಡರ್ಗೋಸ್ ರಿಡಕ್ಷನ್ ಅಂತ ಹೇಳಿ ಕರಿತೀವಿ ನಾವು, right? Gain of electrons, reduction. Loss of electrons, oxidation. Next, oxidizing agent. Example ಕೊಡ್ತೀನಿ, ಇದೆಲ್ಲಾನು ಸೇರಿ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ.
ನೋಡ್ಕೊಂಡ್ರಿ, ಇಲ್ಲಿ ಫಸ್ಟ್ ಡೆಫಿನೇಷನ್ಸ್ ನೋಡ್ಕೊಂಡ್ರಿ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನೀವು. ಇಲ್ಲಿ ಈ ಪಾರ್ಟ್ ಅಲ್ಲೇನೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ನೀವು ಈ ಪಾರ್ಟ್ ನ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಸೊ ರೆಡಾಕ್ಸ್ ರಿಯಾಕ್ಷನ್ ನಿಮಗೆ ಮುಗ್ದೋಯ್ತು. ಇದೇ ಇಂಪಾರ್ಟೆಂಟ್. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬಂತು ಅಂದ್ರೆ ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್. ನೋಡ್ರಿ, ಏಜೆಂಟ್ ಏನ್ ಮಾಡ್ತಾನೆ ಅಂದ್ರೆ ಇಬ್ರು ಮಧ್ಯದಲ್ಲಿ ಕೆಲಸ ಮಾಡ್ತಾನೆ, ರೈಟ್. ಈಗ ಏಜೆಂಟ್ಸ್ ಅಂತ ಹೇಳಿ ಕರೀತಾರೆ ನೋಡಿ, ರೈಟ್. ಸೊ ಯಾವ್ದೋ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ಏಜೆಂಟ್ ಬೇಕು ಅಂತೇಳಿ ಹೇಳ್ತಾರೆ. ಸೊ ಏಜೆಂಟ್ ಏನ್ ಮಾಡ್ತಾನೆ, ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್. ಯಾವುದು? ಆಕ್ಸಿಡೈಸಿಂಗ್ ಏಜೆಂಟ್. ಒಂದ್ ಕಡೆ ಆಕ್ಸಿಡೇಷನ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಬರೀ ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ರೈಟ್. ಆಕ್ಸಿಡೈಸಿಂಗ್ ಏಜೆಂಟ್, ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್. ರಿಡಕ್ಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್. ರೆಡ್ಯೂಸಿಂಗ್ ಏಜೆಂಟ್, ಡೋನರ್ ಆಫ್ ಎಲೆಕ್ಟ್ರಾನ್ಸ್, ರೈಟ್. ಸೊ ಇದು ಬಹಳ ಇಂಪಾರ್ಟೆಂಟ್. ಏಜೆಂಟ್ ಅಂತ ಬಂದ್ರೆ ಇವೆರಡು ಡೆಫಿನೇಷನ್ ಸ್ವಲ್ಪ ಉಲ್ಟಾ ಆಗ್ಬಿಡುತ್ತೆ, ರೈಟ್. ಏಜೆಂಟ್ ಅಂತ ಬಂದಾಗ ನೋಡ್ರಿ ಉಲ್ಟಾ ಆಗ್ಬಿಡುತ್ತೆ. ಆಕ್ಸಿಡೇಷನ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್. ರಿಡಕ್ಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್. ಆಕ್ಸಿಡೇಷನ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆದ್ರೆ ಆಕ್ಸಿಡೈಸಿಂಗ್ ಏಜೆಂಟ್, ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೋಡಿ. ಇಲ್ಲಿ ಸೋಡಿಯಂ reacts with chlorine to form NaCl, ರೈಟ್. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ Na ಮೇಲೆ ಪ್ಲಸ್ ಚಾರ್ಜ್ ಇರುತ್ತೆ, ಕ್ಲೋರಿನ್ ಮೇಲೆ ಮೈನಸ್ ಚಾರ್ಜ್ ಇರುತ್ತೆ. ಇಲ್ಲಿ 2 ಸೋಡಿಯಂ ಇರೋದ್ರಿಂದ ಇಲ್ಲಿ 2 ಹಾಕ್ತೀನಿ. ಕ್ಲೋರಿನ್ ಟು ಎಸ್ ಬ್ಯಾಲೆನ್ಸ್. ಈಗ ನೋಡ್ರಿ, ಇಲ್ಲಿಂದ ಇಲ್ಲಿ ನೋಡ್ರಿ, ಸೋಡಿಯಂ ಒಂದೇ ಇದ್ದಾಗ ಇದರ ಆಕ್ಸಿಡೇಷನ್ ನಂಬರ್ 0 ಆಗಿರುತ್ತೆ, ರೈಟ್. ಸೋಡಿಯಂ ಅಂತಾನೆ ಅಲ್ಲ, ಯಾವುದೇ ಒಂದು ಎಲಿಮೆಂಟ್ ಇಫ್ ಇಟ್ ಈಸ್ ಸಿಂಗಲ್. ಇಲ್ಲಿ ನೋಡಿ, ಕ್ಲೋರಿನ್ ಮಾಲಿಕ್ಯೂಲ್ ಇದೆ, ಹಿಯರ್ ಕ್ಲೋರಿನ್ ಆಕ್ಸಿಡೇಷನ್ ನಂಬರ್ ಇಸ್ 0, ರೈಟ್. ಸಿಮಿಲರ್ ಆಗಿರೋದ್ರಿಂದ ಇಲ್ಲಿ ಆಕ್ಸಿಡೇಷನ್ ನಂಬರ್ 0. ಬಟ್ ಇಲ್ಲೇನಾಗಿದೆ, ಸೋಡಿಯಂ ವೆನ್ ಕಂಬೈನ್ಸ್ ವಿತ್ ಕ್ಲೋರಿನ್, ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು, ಅದನ್ನ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು ನಾನು ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ ನಾನು. ಬಟ್ ಇಲ್ಲಿ ನೋಡ್ರಿ, ಸೋಡಿಯಂ ಆಕ್ಸಿಡೇಷನ್ ನಂಬರ್ ಇಸ್ 0, ಇಲ್ಲಿ ಸೋಡಿಯಂ ಆಕ್ಸಿಡೇಷನ್ ನಂಬರ್ +1. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಎಲೆಕ್ಟ್ರಾನ್ ಲಾಸ್ ಆಗಿದೆ, ಲಾಸ್ ಆಫ್ ಎನ್ ಎಲೆಕ್ಟ್ರಾನ್, ದಟ್ ಈಸ್ ಆಕ್ಸಿಡೇಷನ್, ರೈಟ್. ಆಕ್ಸಿಡೇಷನ್, ಆ ಒಂದು ಪ್ರೋಸೆಸ್ ಗೆ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ನೋಡಿ, ಕ್ಲೋರಿನ್ 0 ಇದೆ, 0 ಇಂದ ಇಲ್ಲಿ -1 ಆಗಿದೆ, ಅಂದ್ರೆ ಗೇನ್ ಆಫ್ 1 ಎಲೆಕ್ಟ್ರಾನ್. 0 ಇಂದ -1 ಆಗಿದೆ, ಸೊ ದಟ್ ಈಸ್ ಕಾಲ್ಡ್ ರಿಡಕ್ಷನ್, ರೈಟ್. ನಾನು ಇಲ್ಲಿ ಬರ್ದಿದ್ದು ಪ್ರೋಸೆಸ್ ಬರ್ದಿದ್ದೀನಿ ನಾನು, ರೈಟ್. ಪ್ರೋಸೆಸ್ ಬರ್ದಿದ್ದೀನಿ. ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್. ಸೋಡಿಯಂ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡಿದೆ, ಹಾಗಾಗಿ ಆಕ್ಸಿಡೇಷನ್. ಕ್ಲೋರಿನ್ ಎಲೆಕ್ಟ್ರಾನ್ ನ ಗೇನ್ ಮಾಡ್ಕೊಂಡಿದೆ, ರಿಡಕ್ಷನ್. ಈಗ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ ಹೇಳಬೇಕು, ರೈಟ್. ಆಕ್ಸಿಡೈಸಿಂಗ್ ಏಜೆಂಟ್, ಈಗ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದ್ರೆ ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್. ಯಾವ್ದು ಇದು ಅಕ್ಸೆಪ್ಟ್ ಮಾಡೋದು? ಕ್ಲೋರಿನ್. ಇಲ್ಲಿ ಬರೀತೀನಿ ನೋಡ್ರಿ, ಕ್ಲೋರಿನ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿದೆ. ಆಕ್ಸಿಡೈಸಿಂಗ್ ಏಜೆಂಟ್ Na, reducing agent, right. Chlorine oxidizing agent, ಯಾಕೆ? ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿದೆ, ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿದೆ, ರೈಟ್. Na, ಇಟ್ ಈಸ್ ಡೋನರ್ ಆಫ್ ಎಲೆಕ್ಟ್ರಾನ್, ಹಾಗಾಗಿ ರೆಡ್ಯೂಸಿಂಗ್ ಏಜೆಂಟ್, ರೈಟ್. ಬಟ್ ಸೋಡಿಯಂ itself undergoes, ಇಲ್ಲಿ ಬರ್ತೀವಿ, but sodium itself undergoes oxidation. Sodium itself undergoes oxidation. Chlorine itself undergoes reduction. ನೋಡ್ರಿ, ಇದನ್ನ ಯಾರು ಅರ್ಥ ಮಾಡ್ಕೊಂತಾರೋ ಅವನ್ ಗೆದ್ದಾನೆ.
ಈಗ ಸಪೋಸ್ ನಾನು ಸೋಡಿಯಂ ಎಲೆಕ್ಟ್ರಾನ್ ನಾನೇನ್ ಮಾಡ್ತಿದ್ದೀನಿ, ಡೊನೇಟ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ನನ್ನ ಹತ್ರ ಲಾಸ್ ಆಗುತ್ತೆ. ಲಾಸ್ ಆಗೋದ್ರಿಂದ ಆಕ್ಸಿಡೇಷನ್ ಅಂತ ಕರಿತೀವಿ. ನಾನು ಡೊನೇಟ್ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ನನಗೆ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕರೀತಾರೆ. ರೆಡ್ಯೂಸಿಂಗ್ ಏಜೆಂಟ್ ಇಟ್ ಸೆಲ್ಫ್ ಅಂಡರ್ಗೋಸ್ ಲಾಸ್, ದಟ್ಸ್ ವೈ ಆಕ್ಸಿಡೇಷನ್. ಗೊತ್ತಾಯ್ತಾ? ಸೊ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ವೆರಿ ವೆರಿ ಇಂಪಾರ್ಟೆಂಟ್. ನಾನೀಗ ಸಪೋಸ್ ಕ್ಲೋರಿನ್ ಆದ್ರೆ ಎಲೆಕ್ಟ್ರಾನ್ ನ ಗೇನ್ ಮಾಡ್ತೀನಿ, ಹೌದಲ್ವಾ? ಸೊ ಕ್ಲೋರಿನ್ ಬೇರೆದಿಂದ ಏನ್ ಮಾಡ್ತಾ ಇದೆ, ಎಲೆಕ್ಟ್ರಾನ್ ಅನ್ನ ಗೇನ್ ಮಾಡ್ತಾ ಇದೆ. ಅದು ಬೇರೆದಿಂದ ಎಲೆಕ್ಟ್ರಾನ್ ಗೇನ್ ಮಾಡೋದಕ್ಕೆ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್. ಬಟ್ ಬೇರೆದಕ್ಕೆ ಏನಾಗಿರುತ್ತೆ, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಬೇರೆದಕ್ಕೆ ಲಾಸ್ ಮಾಡ್ತಾ ಇರುತ್ತಲ್ಲ ಅದು, ಹಾಗಾಗಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿ ಕರಿತೀವಿ. ನಾನು ಗೇನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ರಿಡಕ್ಷನ್ ಆಗ್ತೀನಿ, ಬಟ್ ಬೇರೆ ಹತ್ರದಿಂದ ನಾನು ಎಲೆಕ್ಟ್ರಾನ್ ಗೇನ್ ಮಾಡ್ತಿದ್ದೀನಲ್ಲ, ಹಾಗಾಗಿ ಅವನಿಗೆ ನಾನು ಆಕ್ಸಿಡೇಷನ್ ಮಾಡೋದ್ರಿಂದ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರ್ತೇನೆ. ಏಜೆಂಟ್ ಯಾವ್ದು ಆಕ್ಸಿಡೇಷನ್ ಮಾಡುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್, ಯಾವ್ದು ರಿಡಕ್ಷನ್ ಮಾಡುತ್ತೋ ಅದು ರಿಡ್ಯೂಸಿಂಗ್ ಏಜೆಂಟ್. ಸೊ ರಿಡಕ್ಷನ್ ಮಾಡೋದು ಸೋಡಿಯಂ, ಯಾಕಂದ್ರೆ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾರೆ. ಗೊತ್ತಾಯ್ತಾ? ಇಷ್ಟು ಏನಿದೆ. ಸೊ ರೆಡಾಕ್ಸ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ನೆಕ್ಸ್ಟ್, ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್ಸ್. ನೋಡಿ, ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ರಿಯಾಕ್ಷನ್ಸ್ ಅಂದ್ರೆ ಎಲೆಕ್ಟ್ರಾನ್ ಯಾವ ಎಲಿಮೆಂಟ್ ಇಂದ ಯಾವ ಎಲಿಮೆಂಟ್ ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬಿಫೋರ್ ನೋಯಿಂಗ್ ದಿಸ್, ಲೆಟ್ ಅಸ್ ನೋ ಅಬೌಟ್ the reactivity series of metals, right? Metal reactivity series. ನೋಡ್ರಿ, ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಅಂತಂದ್ರೆ ಹೈಲಿ ರಿಯಾಕ್ಟಿವ್ ಮೆಟಲ್ ಇಂದ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಗೆ ನಾವು ಒಂದು ಆರ್ಡರ್ ಅಲ್ಲಿ ಬರೀತೀವಿ, ರೈಟ್? ಸೊ ಸಪೋಸ್ ಅದಕ್ಕೊಂದು ಟ್ರಿಕ್ ಇದೆ ನನ್ನ ಹತ್ರ, ನೀವು ಬೇಕಾದ್ರೆ ನೆನ್ಪಿಟ್ಕೊಳ್ರಿ. ಪ್ಲೀಸ್ ಸೆಂಡ್ ಕ್ಯಾಮಲ್ಸ್, ಮಂಕೀಸ್ ಅಂಡ್ ಕಾರ್ಬನ್ zebras with another bracket, most silver ghost painted. Okay, please send camels, monkeys and carbon zebras. ಇಲ್ಲಿ ಒಂದು ಸೆಂಟೆನ್ಸ್ ಬಿಟ್ಟು ಹೋಗಿದೆ, ಒಂದು ಸೆಕೆಂಡ್. ರೈಟ್, ವಿತ್ ಕಾರ್ಬನ್ zebras in large hydrogen container with most silver ghost painted. Notice, this is the trick to remember metal reactivity series. ನಿಮಗೆ ನೆನಪಿಟ್ಕೊಬೇಕಂದ್ರೆ ಈ ಟ್ರಿಕ್ ಅನ್ನ ನೆನಪಿಟ್ಕೊಳ್ರಿ. ನೋಡಿ, ಪ್ಲೀಸ್ ಸೆಂಡ್ ಕ್ಯಾಮಲ್ಸ್, ಮಂಕೀಸ್ ಅಂಡ್ ಕಾರ್ಬನ್ zebras in large hydrogen container with most silver ghost painted. ಇಲ್ಲಿ ಪ್ಲೀಸ್ ಅಂದ್ರೆ ಪೊಟ್ಯಾಷಿಯಂ ನೆನಪಾಗುತ್ತೆ, ನೋಡಿ ಕೆ. ಸೆಂಟ್ ಅಂದ್ರೆ ಸೋಡಿಯಂ ನೆನಪಾಗುತ್ತೆ, Na. ಕ್ಯಾಮಲ್ಸ್ ಕ್ಯಾಲ್ಸಿಯಂ, ಮಂಕೀಸ್ ಮೆಗ್ನೀಷಿಯಂ ಅಂಡ್ ಅಲ್ಯೂಮಿನಿಯಂ. ಸೊ ಕಾರ್ಬನ್ ಗೆ ಕಾರ್ಬನ್. zebras ಅಂದ್ರೆ ಜಿಂಕ್. ಇನ್ ಅಂದ್ರೆ ಐ ಬರುತ್ತೆ, ಐರನ್ ಅಂದ್ರೆ Fe. ಲಾರ್ಜ್ ಅಂದ್ರೆ ಎಲ್ ಬರುತ್ತೆ, ಲೆಡ್ ಅಂತ Pb. ಸೊ ಹೆಚ್ ಅಂದ್ರೆ ಹೈಡ್ರೋಜನ್. ಕಂಟೈನರ್ ಅಂದ್ರೆ ಕಾಪರ್. ಮೋಸ್ಟ್ ಅಂದ್ರೆ ಮರ್ಕ್ಯುರಿ, Hg. ಸಿಲ್ವರ್ ಅಂದ್ರೆ Ag. ಗೋಸ್ಟ್ ಅಂದ್ರೆ ಗೋಲ್ಡ್ ನೆನಪಾಗುತ್ತೆ, Au. ಸೊ ಪೇಂಟೆಡ್ ಅಂದ್ರೆ ಪ್ಲಾಟಿನಂ, ರೈಟ್? ಇದು ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್. ಹೈಲಿ ರಿಯಾಕ್ಟಿವ್ ಮೆಟಲ್ ಪೊಟ್ಯಾಷಿಯಂ ಟು ವೆರಿ ಲೆಸ್ ರಿಯಾಕ್ಟಿವ್ ಪ್ಲಾಟಿನಂ ವರೆಗೂ ನಾನು ಲೀಸ್ಟ್ ಬರ್ತಿದ್ದೀನಿ. ಆ ಲೀಸ್ಟ್ ಅನ್ನ ನಾನು ಯಾವ ರೀತಿ ನೆನ್ಪಿಟ್ಕೊಂಡಿದ್ದೀನೋ ಆ ಟ್ರಿಕ್ ಅನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ.
ಈಗ ಬರೋಣ. ಸಪೋಸ್ ವಿ ಹ್ಯಾವ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ರೈಟ್? ನಮ್ಮ ಹತ್ರ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ. ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡು ನೋಡಿ, ಅದನ್ನ ಒಂದು ಕಂಟೈನರ್ ನಲ್ಲಿ ತಗೊಳ್ಳೋಣ. ಕಾಪರ್ ಸಲ್ಫೇಟ್, ಇದ್ರ ಒಳಗಡೆ ಒಂದು ರಾಡ್ ಅನ್ನ ಇಡೋಣ. ದಿಸ್ ರಾಡ್, ದಿಸ್ ಇಸ್ ಜಿಂಕ್ ರಾಡ್ ಪ್ಲಸ್ ಜಿಂಕ್, ರೈಟ್? ಜಿಂಕ್ ರಾಡ್ ಅನ್ನ ಇಟ್ಟಾಗ ನೋಡಿ, ಕಾಪರ್ ಸಲ್ಫೇಟ್ ವಿಚ್ ಇಸ್ ಬ್ಲೂ ಇನ್ ಕಲರ್, ಬ್ಲೂ ಕಲರ್ ಇರುತ್ತೆ. ನೆಕ್ಸ್ಟ್ ಆಫ್ಟರ್ ಸಮ್ ಟೈಮ್ ಅಂದ್ರೆ 1 ಗಂಟೆ 2 ಗಂಟೆ ಬಿಟ್ಟಾದ್ಮೇಲೆ ಬ್ಲೂ ಕಲರ್ ಶೇಡ್ಸ್ ಅಂದ್ರೆ ಡಿಮ್ ಆಗುತ್ತೆ. ಇಲ್ಲಿ ಏನ್ ಬ್ಲೂ ಕಲರ್ ಡಾರ್ಕ್ ಆಗಿರುತ್ತೆ, ಆ ಬ್ಲೂ ಕಲರ್ ಇಲ್ಲಿ ಡಿಮ್ ಆಗುತ್ತೆ. ರೀಸನ್ ಏನಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಜಿಂಕ್ ಇದೆ, it reacts with copper sulfate, it forms zinc sulfate plus Cu, right? ಇದನ್ನ ಅಯಾನಿಕ್ ಈಕ್ವೇಶನ್ ಫಾರ್ಮ್ ಅಲ್ಲಿ ಬರುತ್ತೆ ನೋಡಿ. ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ is in +2 oxidation number. When it reacts with zinc, it donates its 2 electrons to copper and it becomes zinc 2+ ಆಮೇಲೆ ಕಾಪರ್. ನಮಗೆ ಕಾಪರ್ 2+ ಇದ್ರೆ ಮಾತ್ರ ಬ್ಲೂ ಕಲರ್. ಕಾಪರ್ 2+ ಇದ್ರೆ ಮಾತ್ರ ಬ್ಲೂ ಕಲರ್. ಕಾಪರ್ 2+ ಇರೋದೇನಾದ್ರೂ ಕಾಪರ್ ಆಗ್ಬಿಡ್ತು ಅಂತಂದ್ರೆ then we won't get any blue color in the solution. ಸೊ ಹಾಗಾಗಿ ಇಲ್ಲಿ ಬ್ಲೂ ಕಲರ್ ಏನಾಗುತ್ತೆ, ಶೇಡ್ ಆಗುತ್ತೆ ಅಥವಾ ಡಿಮ್ ಆಗುತ್ತೆ. ಇಲ್ಲಿ ಡಾರ್ಕ್ ಬ್ಲೂ ಇರ್ತಕ್ಕಂಥ ಸೊಲ್ಯೂಷನ್ ಇಲ್ಲಿ, ಯಾಕಂದ್ರೆ ಇಲ್ಲಿ ಎಲ್ಲಾನು ಏನಾಗಿರುತ್ತೆ, ಜಿಂಕ್ ಗೆ ಕಾಪರ್ ಹೋಗಿ ಡೆಪಾಸಿಟ್ ಆಗಿರುತ್ತೆ. ಯಾಕೆ ಸರ್, ಯಾಕೆ ಈ ತರ ಆಯ್ತು ಅಂತಂದ್ರೆ ನೋಡ್ರಿ, ಇಲ್ಲಿ ಕಾಪರ್ ಇಲ್ಲಿದೆ, ಜಿಂಕ್ ಇದೆ. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಸೊ ಜಿಂಕ್ ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ ಏನ್ ಮಾಡುತ್ತೆ, ಕಾಪರ್ ಹೊರಗಡೆ ಎಲಿಮಿನೇಟ್ ಮಾಡಿ ಕಾಪರ್ ಪ್ಲೇಸ್ ಅನ್ನ ಆಕ್ಯುಪೈ ಮಾಡ್ತಾರೆ. ಈಗ ನಿಮ್ ಕ್ಲಾಸ್ ಅಲ್ಲಿ ಕೆಲವೊಬ್ರು ನಿಮ್ಮ ಫ್ರೆಂಡ್ಸ್ ಅನ್ನ ನೋಡ್ಬೋದು, ಬಹಳ ಬೇಗ ಕೋಪ ಮಾಡ್ಕೊಳ್ಳೋ ಹೈಲಿ ರಿಯಾಕ್ಟಿವ್ ಸ್ಟೂಡೆಂಟ್ಸ್ ಇರ್ತಾರೆ, ರೈಟ್? ಸೊ ನನಗೆ ಆ ಜಾಗ ನನಗೆ ಬಿಟ್ಕೊಡೋ, ಅದು ನನ್ನ ಸೀಟು ಅಂತ ಹೇಳ್ತಾನೆ. ಬಿಟ್ಕೊಡೋಲ್ಲ ಅಂದ್ರೆ ಅವ್ರು ಸೆಟ್ ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಆಯ್ತು ಬಿಡಪ್ಪ, ನೀನ್ ಸಾಹಸ ಬೇಡ, ನನ್ನ ಸೀಟ್ ನೀನೆ ತಗೋ ಅಂತ ಹೇಳ್ತಾರೆ. ಹೌದಲ್ವಾ? ಅದೇ ತರ ಈಗ ಜಿಂಕ್ ಏನಿದೆ, ಇಟ್ ಈಸ್ ಮೋರ್ ರಿಯಾಕ್ಟಿವ್. ಇದೇನ್ ಮಾಡುತ್ತೆ, ಕಾಪರ್ ಪ್ಲೇಸ್ ಅನ್ನ ಆಕ್ಯುಪೈ ಮಾಡ್ಬಿಡುತ್ತೆ, ರೈಟ್? ಕಾಪರ್ ಪ್ಲೇಸ್ ಅನ್ನ ಯಾವಾಗ ಆಕ್ಯುಪೈ ಮಾಡುತ್ತೆ ನೋಡಿ, ಕಾಪರ್ 2+ ಸಲ್ಫೇಟ್ ಜೊತೆ ಇದ್ದಾಗ ಬ್ಲೂ ಕಲರ್ ತೋರಿಸುತ್ತೆ. ಯಾವಾಗ ಕಾಪರ್ ಪ್ಲೇಸ್ ಗೆ ಜಿಂಕ್ ಬರುತ್ತೋ ಅವಾಗ ಬ್ಲೂ ಕಲರ್ ಏನಾಗುತ್ತೆ, ಶೇಡ್ ಆಗುತ್ತೆ, ಅಂದ್ರೆ ಡಿಮ್ ಆಗುತ್ತೆ. ಡಾರ್ಕ್ ಬ್ಲೂ ಇದ್ದಿದ್ದು ಕಲರ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವಿಲ್ಲಿ ಜಿಂಕ್ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನೀವು ಜಿಂಕ್ ಪ್ಲೇಸ್ ಅಲ್ಲಿ ಏನ್ ಯೂಸ್ ಮಾಡಬಹುದು, ಐರನ್ ಯೂಸ್ ಮಾಡಬಹುದು. ನೀವು ನೋಡಿ, ಐರನ್ ನೋಡಿ, ಕಾಪರ್ ಮೇಲ್ಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್ ಎಲ್ಲಾನು ಕಾಪರ್ ಗಿಂತಲೂ ಮೋರ್ ರಿಯಾಕ್ಟಿವ್ ಅಂತ, ರೈಟ್? ಕಾಪರ್ ಗಿಂತಲೂ ಮೋರ್ ರಿಯಾಕ್ಟಿವ್ ಆಗಿದೆ ಅದು, ಹೌದಲ್ವಾ? ಸೊ ಇದು ಒನ್ ಆಫ್ ದ ಬೆಸ್ಟ್ ರಿಯಾಕ್ಷನ್. ಅಂದ್ರೆ ಸೊ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಏನಿದೆ, ಇಟ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಟು ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಸೊ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ ಏನಿದೆ, ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಗೆ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ. ಗೊತ್ತಾಯ್ತಾ? ಇದು ನೋಡಿ, ಜಿಂಕ್ ಇಟ್ ಡೊನೇಟ್ಸ್ 2 electrons ಟು ಕಾಪರ್, ದೆನ್ ಕಾಪರ್ ಬಿಕಮ್ಸ್ ನ್ಯೂಟ್ರಲ್. ಇಲ್ಲಿ ನೋಡಿ, ಈಗ ಬರ್ತೀನಿ, ಕಾಪರ್ 2+ ಇರೋದು ಕಾಪರ್ ಆಯ್ತು ಅಂದ್ರೆ ನೋಡಿ, ಇಲ್ಲಿ ಗೇನ್ ಆಫ್ 2 electrons ಗೇನ್ ಆಗಿದೆ. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ರಿಡಕ್ಷನ್. ಜಿಂಕ್ ಏನಾಗಿದೆ, 2+, ಲಾಸ್ ಆಫ್ 2 electrons. ಏನಾಗಿದೆ ಇಲ್ಲಿ, 2 electrons ಲಾಸ್ ಆಗಿದೆ. ಸೊ ಹಾಗಾಗಿ ದಿಸ್ ಈಸ್ ಆಕ್ಸಿಡೇಷನ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಒನ್ ಎಕ್ಸಾಂಪಲ್ ಕೊಟ್ಟೆ, ಕಾಪರ್ ಮತ್ತೆ ಜಿಂಕ್ ಅಂತ. ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡೋಣ, ದಟ್ ಈಸ್ ಕಾಪರ್ ಅಂಡ್ ಸಿಲ್ವರ್. ಕಾಪರ್ ಇಲ್ಲಿದೆ, ಸಿಲ್ವರ್ ಇಲ್ಲಿದೆ. ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಕಾಂಪಿಟೇಟಿವ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ನಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ.
suppose let us take silver nitrate solution AgNO3 ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ತಗೊಳ್ಳೋಣ. ಇದ್ರ ಒಳಗಡೆ ಒಂದು ಕಾಪರ್ ರಾಡ್ ಅನ್ನ ಪ್ಲೇಸ್ ಮಾಡೋಣ. ರೈಟ್. ಸೊ ಈಗ ನಾವು ಒಂದು ಕಾಪರ್ ರಾಡ್ ಅನ್ನ ಪ್ಲೇಸ್ ಮಾಡಿದೀವಿ, ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ತಗೊಂಡಿದೀವಿ. ಸೊ ಈಗ ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ ನೋಡ್ರಿ, ಕಾಪರ್ ರಾಡ್ ಹಾಗೆ ಇರುತ್ತೆ, ಎಜಿ ಡೆಪಾಸಿಟ್ಸ್ ಆನ್ ದ ಕಾಪರ್ ರಾಡ್. ಎಜಿ ಎಲ್ಲಾನು ಏನಾಗುತ್ತೆ, ಡೆಪಾಸಿಟ್ ಆಗುತ್ತೆ. ಕಾಪರ್ 2+ ಆಗಿ ಸೊಲ್ಯೂಷನ್ ಗೆ ಬರುತ್ತೆ. ದೆನ್ ಬ್ಲೂ ಕಲರ್ ಸ್ಟಾರ್ಟ್ಸ್ ಡೆವಲಪಿಂಗ್. ಸೊ ಯಾಕೆ ಇಲ್ಲಿ ಬ್ಲೂ ಕಲರ್ ಆಗುತ್ತೆ ಅಂದ್ರೆ ನೋಡ್ರಿ, ಇಲ್ಲಿ AgNO3 ಇದೆ, ಕಾಪರ್ ರಾಡ್ ಇದೆ, ಕಾಪರ್ ಪ್ಲಸ್ AgNO3 ಅಂದ್ರೆ Ag ಪ್ಲಸ್ ಅಂತ ತಗೊಳ್ತೀನಿ ನಾನು, ಪ್ಲಸ್ ಆಕ್ಸಿಡೇಷನ್ ನಂಬರ್ ಇರುತ್ತೆ. ಕಾಪರ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಸಿಲ್ವರ್. ಕಾಪರ್ ಸಿಲ್ವರ್ ಗಿಂತನೂ ಮೋರ್ ರಿಯಾಕ್ಟಿವ್ ಆಗಿದೆ. ಕಾಪರ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ಸ್ ಟು ಸಿಲ್ವರ್. ಸೊ ಹಾಗಾಗಿ ಏನಾಗುತ್ತೆ, ಕಾಪರ್ 2+ ಆಗುತ್ತೆ. 2 ಎಲೆಕ್ಟ್ರಾನ್ಸ್ ಅನ್ನ ಗೇನ್ ಮಾಡ್ಬೇಕಂದ್ರೆ 2 ಸಿಲ್ವರ್ ಇರ್ಬೇಕಾಗಿರುತ್ತೆ. ಸೊ ಹಾಗಾಗಿ 2Ag ಅಂತ ಬರೀತೀವಿ, ಇಲ್ಲಿ 2Ag+. ರೈಟ್. ಸೊ ಇಲ್ಲಿಂದ ಇಲ್ಲಿಗೆ ಏನಾಗಿದೆ, ಲಾಸ್ ಆಫ್ 2 electrons ಆಗಿದೆ. Loss of 2 electrons is nothing but oxidation. ಇಲ್ಲಿಂದ ಇಲ್ಲಿಗೆ ಏನಾಗಿದೆ, gain of 2 electrons, that is reduction. ಗೊತ್ತಾಯ್ತಾ? ಸೊ ಇಷ್ಟೇ ರಿಸಲ್ಟ್. ಇಷ್ಟು ನೀವು ತಿಳ್ಕೊಂಡ್ರೆ ಸಾಕು. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಡೊನೇಟ್ ಎಲೆಕ್ಟ್ರಾನ್ಸ್ ಟು ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಈಸ್ ಇನ್ ಫ್ರಂಟ್ ಆಫ್ ಯು. ಸೊ ಅದನ್ನ ಪ್ಲೀಸ್ ನೋಟ್ ಡೌನ್ ಮಾಡ್ಕೊಳ್ರಿ, ಅದನ್ನ ಟ್ರಿಕ್ ಅನ್ನ ನೆನ್ಪಿಟ್ಕೊಳ್ರಿ, ನಿಮಗೆ ಎಕ್ಸಾಮಿನೇಷನ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ very important part of this chapter, that is oxidation number or oxidation state. What is meant by oxidation number or oxidation state? It is the actual charge. It is the actual charge possessed by an atom in a compound. It is the actual charge possessed by an atom in a compound. ಈಗ ಸಪೋಸ್ ಒಂದು ಕಾಂಪೌಂಡ್ ಅಂದ್ರೆ NaCl ಅಂತ ತಗೊಳ್ತೀನಿ ನಾನು. NaCl ಇದರಲ್ಲಿ ನೋಡಿ, Na ಚಾರ್ಜ್ ಎಷ್ಟು, +1, Cl ಚಾರ್ಜ್ ಎಷ್ಟು, -1. This charge is called oxidation number or oxidation state. ಈ ಒಂದು ಚಾರ್ಜ್ ಗೆ ನಾವು oxidation number or oxidation state ಅಂತ ಹೇಳಿ ಕರಿತೀವಿ. ರೈಟ್. ಸೊ ಇದು ಕಾಂಪೌಂಡ್ ನಲ್ಲಿ, ಈಗ ನಾವು ಇಲ್ಲಿ ಬರೆಯೋದಿಲ್ಲ, ಇದು ಕಾಂಪೌಂಡ್ ಇದು, ಬಟ್ ಇದರಲ್ಲಿ ಒಂದು ಚಾರ್ಜ್ ಇದೆ. ಸೋಡಿಯಂ ಗೆ ಒಂದು ಚಾರ್ಜ್ ಇದೆ, ಕ್ಲೋರಿನ್ ಗೆ ಒಂದು ಚಾರ್ಜ್ ಇದೆ. ಆ ಚಾರ್ಜ್ ಗೆ ನಾವು ಆಕ್ಸಿಡೇಷನ್ ನಂಬರ್ ಆರ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ನೋಡ್ರಿ, ಆಕ್ಸಿಡೇಷನ್ ನಂಬರ್ ಡಿಪೆಂಡ್ಸ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಗ ನಾನು Na+1 ಅಂತ ಬರೆಯೋದಕ್ಕೆ ಒಂದು ಕಾರಣ ಇದೆ. ಯಾಕೆ ನೋಡಿ, ಅಟೋಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ಯು ಆಲ್ ನೋ, ಆಫ್ಟರ್ ಲೂಸಿಂಗ್ 1 electron ಅಂದ್ರೆ 1 electron ಲಾಸ್ ಮಾಡ್ಕೊಂಡಾದ್ಮೇಲೆ ಇಟ್ ಕನ್ಸಿಸ್ಟ್ ಆಫ್ 10 electrons. ನೋಡ್ರಿ, ಯಾವಾಗಲೂ 1 electron ಅನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ ಸೋಡಿಯಂ. ಯಾಕೆ ಅಂದ್ರೆ ಆಫ್ಟರ್ ಲೂಸಿಂಗ್ 1 electron ಇಟ್ ಅಟೈನ್ಸ್ noble gas configuration. Right. noble gas configuration ಅನ್ನ ಅಟೈನ್ ಮಾಡುತ್ತೆ. noble gas ಅಂದ್ರೆ ನಂಬರ್ 10 ಅಂದ್ರೆ noble gas ಯಾವುದು? Yes, that is neon configuration ಅಟೈನ್ ಮಾಡುತ್ತೆ. At the same time chlorine, ನೋಡಿ, ಕ್ಲೋರಿನ್ ಯಾವಾಗಲೂ -1 ಆಕ್ಸಿಡೇಷನ್ ನಂಬರ್ ಅನ್ನು ಅಟೈನ್ ಮಾಡುತ್ತೆ. That is because atomic number of chlorine is 17. After gain of 1 electron 18 ಆಗುತ್ತೆ. 18 is nothing but argon, which is also a noble gas. Right. noble gas configuration ಅಟೈನ್ ಮಾಡಿದಾಗ it shows ಸ್ಟೆಬಿಲಿಟಿ ಬರುತ್ತೆ ಅದಕ್ಕೆ. ಸೊ ಹಾಗಾಗಿ ಕೆಲವೊಂದು ಎಲಿಮೆಂಟ್ಸ್ ಲಾಸ್ ಮಾಡಿಕೊಂಡು ಪಾಸಿಟಿವ್ ಚಾರ್ಜ್ ಅನ್ನ ತೋರಿಸುತ್ತೆ, ಮತ್ತೆ ಕೆಲವು ಎಲಿಮೆಂಟ್ಸ್ ಗೇನ್ ಮಾಡಿಕೊಂಡು ನೆಗೆಟಿವ್ ಚಾರ್ಜ್ ಅನ್ನ ತೋರಿಸುತ್ತೆ. ರೈಟ್. ಸೊ ಆಕ್ಸಿಡೇಷನ್ ನಂಬರ್ ಡಿಪೆಂಡ್ಸ್ ಅಪಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳಿದೆ ನಾನು.
ಇಟ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ನೋಡಿ ಪಾಸಿಟಿವ್ ಆಗಿರ್ಬೋದು Na ಪ್ಲಸ್, ನೆಗೆಟಿವ್ ಆಗಿರ್ಬೋದು ಝೀರೋನೂ ಆಗಿರ್ಬೋದು. ಝೀರೋ ಅಂತಂದ್ರೆ ಸ್ಪೆಷಲಿ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ಈ ನೋಬೆಲ್ ಗ್ಯಾಸಸ್ ಎಲ್ಲದರದ್ದು ಆಕ್ಸಿಡೇಷನ್ ನಂಬರ್ ಝೀರೋ. ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ದೀನಿ, ವೆನ್ ದ ಆಟಮ್ ಇಸ್ ನ್ಯೂಟ್ರಲ್, ವೆನ್ ದ ಆಟಮ್ ಇಸ್ ನ್ಯೂಟ್ರಲ್ ಅಂದ್ರೆ ಯಾವುದೇ ಒಂದು ಬೇರೆ ಎಲಿಮೆಂಟ್ ಜೊತೆ ರಿಯಾಕ್ಷನ್ ಆಗಿಲ್ಲ, ಕಾಂಪೌಂಡ್ ಫಾರ್ಮೇಶನ್ ಮಾಡಿಲ್ಲ, ಐಸೋಲೇಟ್ ಆಗಿದೆ, ಸೋಡಿಯಂ ಒಂದೇ ಇದೆ, ಆಕ್ಸಿಡೇಷನ್ ನಂಬರ್ ಇಸ್ ಝೀರೋ. ಕ್ಲೋರಿನ್ ಇಷ್ಟೇ, Cl2 ಇದೆ ಝೀರೋ, O2 ಇದೆ ಝೀರೋ, ರೈಟ್, S2 ಇದೆ ಝೀರೋ, F2 ಇದೆ ಝೀರೋ, ರೈಟ್. ನೋಡಿ Cl2 ಇದ್ದ ಝೀರೋ, ಅದೇ NaCl ಇದ್ದಾಗ Cl ಮೇಲೆ ಚಾರ್ಜ್ ಮೈನಸ್. ಸೊ ಇಟ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಝೀರೋ. ಈಗ ನಿಮಗೆ ಆಕ್ಸಿಡೇಷನ್ ನಂಬರ್ ಆರ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ನಿಮಗೆ ಈಗ ಒಂದು ಐಡಿಯಾ ಬಂದಿರುತ್ತೆ. ನೆಕ್ಸ್ಟ್